ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಅಂದರೆ ಟಾಟಾ ಹಿಟಾಚಿ EX110. ಈ ಹಿಟಾಚಿದು ಸ್ವಿಂಗ್ ಡಿವೈಸ್ದು ಗೇರ್ ಆಯಿಲು ಜಾಸ್ತಿಯಾಗಿ ಹೊರಗೆ ಬರ್ತಾಯಿತ್ತು ಅಂತ ಫೋನ್ ಮಾಡಿದರು. ಗಾಡಿ ಹತ್ರ ಬಂದಿದ್ದೀನಿ. ಇದೆ ಟಾಟಾ ಹಿಟಾಚಿ EX110. ಆಮೇಲೆ ನಮ್ಮ ಹಿಟಾಚಿ ಆಪ್ರೇಟರ್ ಶ್ರೀಧರಣ್ಣ ಅಂತ. ಅಣ್ಣ ಆರಾಮ್ರ? ಏನ್ರಿ ಈಗ ಅದು ಕಂಟಿನ್ಯೂ ಬರ್ತತಾ ಇನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಬರುತ್ತಾ? ಸ್ಟಾರ್ಟ್ ಮಾಡಿದ ಮೇಲೆ ಸ್ವಲ್ಪ ಹೀಟ್ ಆದಮೇಲೆ ಫುಲ್ ಹೊರಗೆ ಬರ್ತಾ ಇರ್ತೈತೆ. ತೆಗೆದ್ರೆ ಉಕ್ತೈತಿ, ಹಂಗೆ ಇರುತ್ತೆ. ಫುಲ್ ಆಗಿದೆ. ಹೈಡ್ರಾಲಿಕಲ್ಲಿ ಕಮ್ಮಿ ಆಗುತ್ತಾ? ಹೈಡ್ರಾಲಿಕಲ್ಲಿ ಕಮ್ಮಿ ಆಗುತ್ತೆ. ಇವಾಗ ಹೈಡ್ರಾಲಿಕಲ್ಲಿ ಕಮ್ಮಿ ಆಗುತ್ತೆ. ಆಮೇಲೆ ಜೊತೆಗೆ ಗ್ರೀಸು ಮಿಕ್ಸ್ ಆಗಿ ಬರುತ್ತೆ ಅಂತಾರೆ. ಇದು ಸ್ವಿಂಗ್ ಮೋಟ್ರ್. ಇದು ಮೋಟ್ರು, ಇದು ಡಿವೈಸು. ಅಂದರೆ ಇದ್ರದ್ದು ಆಯಿಲ್ಗೆ ಚೆಕ್ ಮಾಡೋದು ಸೈಡಿಗೆ ಬರುತ್ತೆ, ನೋಡ್ಬೋದು. ಇದರಲ್ಲಿ ಗ್ರೀಸ್ ಕಂಟೆಂಟ್ ಇದೆ. ಇದರಲ್ಲಿ ಗ್ರೀಸು ಮಿಕ್ಸಪ್ ಇದೆ. ಆಮೇಲೆ ಈ ಥರ ಕಂಪ್ಲೇಂಟ್ ಆದರೆ ಒಂದು ಸೆಂಟೈಜ್ ಸೀಲ್ ಏನಾರು ಹೋದರೆ ಈ ಥರ ಆಗುತ್ತೆ. ಸೆಂಟೈಜ್ ಆ್ಯಂಡ್ ಸೀಲ್ ಏನು ಹೋಗಿಲ್ಲ, ಡ್ರೈ ಇದೆ ಕೆಳಗಡೆ. ಇಲ್ಲಾಂದರೆ ನಾವು ಈಗ ಏನು ಮಾಡಬೇಕಾಗುತ್ತೆ, ಸ್ವಿಂಗ್ ಮೋಟ್ರ್ ಓಪನ್ ಮಾಡಿ ಮೋಟ್ರದ್ದು ಆಯಿಲ್ ಸೀಲ್ ಚೆಕ್ ಮಾಡಬೇಕು. ಆಮೇಲೆ ಡಿವೈಸ್ ಬಾಟಮಲ್ಲಿ ಡಿವೈಸ್ ಓಪನ್ ಮಾಡಿ ಬೇರಿಂಗ್ ಸೆಟ್ಟಿಂಗ್ ಬರುತ್ತೆ, ಆಮೇಲೆ ಸ್ಲೀವ್ ಬರುತ್ತೆ. ಬೇರಿಂಗ್ ಸೆಟ್ಟಿಂಗ್ ಯಾರು ಫ್ರೀ ಇದ್ರೂ ಪ್ರೊಫೆಲ್ಲರ್ ಶಾಫ್ಟ್ ರೊಟೇಟ್ ಹಾಕಬೇಕಾದ್ರೆ ಗ್ರೀಸ್ ಮೇಲೆ ಬಂದು ಆಯಿಲ್ ಹೊರಗೆ ಬರುತ್ತೆ ಒಂದು. ಇಲ್ಲಾಂದರೆ ಸ್ಲೀವ್ ವೀಕ್ ಇದ್ರೂ ಸೇಮ್ ಕಂಪ್ಲೀಟ್ ಆಗುತ್ತೆ. ಸ್ವಿಂಗ್ ಮೋಟ್ರು, ಟೋಟಲ್ ಸ್ವಿಂಗ್ ಮೋಟ್ರ್ ಓಪನ್ ಮಾಡಿ ಡಿವೈಸ್ ಓಪನ್ ಮಾಡಿ ಚೆಕ್ ಮಾಡೋಣ. ಬಾಟಮಲ್ಲಿ 21 ಸೈಜ್ ಬೋಲ್ಟ್ ಎಲ್ಲ ಓಪನ್ ಮಾಡಿದ್ದೀನಿ. ಇವಾಗ ಮೋಟ್ರ್ ತಗೊಂಬಿಡೋಣ. ಸ್ವಿಂಗ್ ಮೋಟ್ರು ಆಮೇಲೆ ಪ್ಲ್ಯಾಂಟ್ರಿ ಗೇರು ಕ್ಯಾರಿಯರ್ ಎಲ್ಲ ತೆಗೆದಿದ್ದೀನಿ. ಇವಾಗ ನೆಕ್ಸ್ಟ್ ಇರೋ ಡಿವೈಸ್ ಓಪನ್ ಮಾಡಬೇಕು ಅಂದರೆ 30 ಸೈಡ್ 10 ಬೋಲ್ಟ್ ಬರುತ್ತೆ. ಸುತ್ತ 10 ಬೋಲ್ಟ್ ಓಪನ್ ಮಾಡಿಕೊಂಡು ಡಿವೈಸ್ ಓಪನ್ ಮಾಡ್ಕೋಬೇಕು. ನಾರ್ಮಲಾಗಿ ಇದಕ್ಕೆ ಟೀರಾಡ್ ರೆಡಿ ಮಾಡಿ ಮ್ಯಾನ್ಯಲಾಗಿ ಬೀಸಬೇಕು. ನಾವು ಆ ಥರ ಇಲ್ದಂಗೆ ನಮ್ಮದು ಇಂಪ್ಯಾಕ್ಟ್ ರಿಂಚ್ ಬಾಷ್ 1050H ಅಂತ ಸುಮಾರು 30 ಸೈಜ್ ಬೋಲ್ಟ್ ತನಕ ಬಿಚ್ಚಿದ್ದೀನಿ ಇದ್ರಾಗೆ. ಓಕೆ, ಚೆಸ್ಸಿಂದ ಸ್ವಿಂಗ್ ಡಿವೈಸು ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಬಾಟಮ್ ಪ್ಲೇಟ್ ಬರುತ್ತೆ. ಇದರಲ್ಲಿ ನೋಡ್ಬೋದು ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಡ್ತು. ಸೊ ಮಳೆ ಕಮ್ಮಿ ಆದಮೇಲೆ ನೀಟಾಗಿ ಒರೆಸ್ಕೊಂಡು ಚೆಕ್ ಮಾಡೋಣ. ಓಕೆ, ಇದು ಸ್ವಿಂಗ್ ಡಿವೈಸ್ ಬಾಟಮ್ ಸೈಡು. ಇವಾಗ ನಾವು ಪ್ಲೇಟ್ ಓಪನ್ ಮಾಡೋ ಈ ಸೀಲ್ ಕವರ್ ಓಪನ್ ಮಾಡಬೇಕು ಅಂದರೆ ಮೊದಲು ಲಾಕ್ ಬರುತ್ತೆ. ಇಲ್ಲೊಂದು ಲಾಕ್ ತಕ್ಕೋಬೇಕಾಗತ್ತೆ. ಈ ಲಾಕ್ ಯಾಕೆ ಕೊಟ್ಟಿರ್ತಾರೆ ಅಂದರೆ ಇದು ಸ್ವಿಂಗ್ ಡಿವೈಸ್ ಸೀಲು ಪ್ಲೇಟಲ್ಲಿ ಫ್ರೀ ಹಾಕದೆ ಕೆಳಗೆ ಕಳ್ಸ್ಕೊಂಡು ಬೀಳಬಾರ್ದು ಅನ್ನೋದಕ್ಕೆ ಕೊಟ್ಟಿರ್ತಾರೆ. ಈ ಥರ ಲಾಕಿದು ಬಾಟಮಲ್ಲಿ 16 ಸೈಜ್ ಬೋಲ್ಟು ಕೊಟ್ಟು. ಇದು ಬಂದ್ಬಿಟ್ಟು ಇದು ಆಯಿಲ್ ಸೀಲ್ ಕೂರೋದು. ಇದು ಪಾಯಿಂಟ್ ಇದು ರಫ್ ಆಗಿದೆ. ಇದು ರಫ್ ಕಂಪ್ಲೀಟ್ಲಿ ಇತ್ತು.
ಚಿನ್ನ ಶೇಕ್ ಅಂತ, ಚಿನ್ನ ಬೇರಿಂಗು ಶೇಕ್ ಅಂತ. ಆಮೇಲೆ ಇದು ಸಣ್ಣ ಬೇರಿಂಗ್. ಇದು ಈ ಕೋನು ಬಾಡಿಯಲ್ಲಿ ಟೈಟ್ ಇರಬೇಕು. ರೈಟ್, ಕೋನು ನೋಡ್ಬೋದು, ಕೋನು ಬೇರಿಂಗ್ ಜೊತೆಗೆ ತಿರುಗ್ತಾ ಇದ್ರೆ ಏನಾಗುತ್ತೆ, ಶೇಕ್ ಬಂದು ಗ್ರೀಸ್ ಏರೋ ಚಾನ್ಸಸ್ಸು ಇದೆ. ಮೇಲಕ್ಕೆ ಗ್ರೀಸ್ ಏರಿ ಗೇರ್ ಆಯಿಲ್ ಹೊರಗೆ ಬರುತ್ತೆ. ಇವಾಗ ಇದನ್ನೇನು ಮಾಡಬೇಕು, ಹೈಡ್ರಾಲಿಕ್ ಪ್ರೆಸ್ಸಿಂಗ್ಗೆ ತಗೊಂಡೋಗಿ ಶಾಫ್ಟ್ ಓಪನ್ ಮಾಡಿಸಿ ಬಾಡಿಗೆ ಕ್ಯಾಸ್ಟರ್ ಆ್ಯಂಡ್ ವೆಲ್ಡಿಂಗ್ ಮಾಡ್ತಾರೆ. ವೆಲ್ಡಿಂಗ್ ಮಾಡಿಸಿ ಬೇರಿಂಗ್ ಸೈಜ್ಗೆ ಟರ್ನ್ ಮಾಡಬೇಕಾಗತ್ತೆ. ಇದನ್ನು ವರ್ಕ್ಶಾಪಿಗೆ ತೊಗೊಂಡೋಗ್ಬೇಕು. ಇದ್ರಣ್ಣ ವರ್ಕ್ಶಾಪಿಗೆ ಕಳಿಸ್ಬೇಕು. ಇದನ್ನು ಕಳಿಸಿ ರೆಡಿ ಮಾಡಿಸ್ಬೇಕು. ಬೇರಿಂಗ್ ಸೆಟ್ಟಿಂಗ್ ಮಾಡಿಸ್ಬೇಕಾಗತ್ತೆ. ಸ್ಲೀವ್ ಚೇಂಜ್ ಮಾಡಬೇಕು, ಸೀಲು ಅವ್ರು ಚೇಂಜ್ ಮಾಡೋಕ್ಕಾಗತ್ತೆ. ಇದು ಸ್ವಿಂಗ್ ಮೋಟ್ರದ್ದು ಆಯಿಲ್ ಸೀಲು ಒಂದು ಹಾಕಬೇಕು ಬಾಟಮಲ್ಲಿ. ಇದಕ್ಕೆ 2 ಸರ್ಕ್ಲಿಪ್ ಕೊಟ್ಟಿರ್ತಾರೆ. ಈ ಸರ್ಕ್ಲಿಪ್ ಬಂದ್ಬಿಟ್ಟು ಕೆಳಗಡೆ ಸನ್ಗೇರ್ ಮೇಲೆ ಬರಬಾರ್ದು ಅಂತ. ಆಮೇಲೆ ಇಲ್ಲಿ ಒಳಗಡೆ ಇನ್ನರ್ ಇರುತ್ತೆ. ಈ ಇನ್ನರ್ ಸರ್ಕ್ಲಿಪ್ ಬಂದ್ಬಿಟ್ಟು ಆಯಿಲ್ ಸೀಲ್ ಕವರ್ ಹೊರಗೆ ಬರಬಾರ್ದು ಅಂತ ಕೊಟ್ಟಿರ್ತಾರೆ. ಇದು ಆಯಿಲ್ ಸೀಲ್. ಈ ಆಯಿಲ್ ಸೀಲು ಫ್ಲಾಟ್ ಆದ್ರೂ ಆಯಿಲು ಇದಕ್ಕೆ ಮಿಕ್ಸ್ ಆಗುತ್ತೆ ಸ್ವಿಂಗ್ ವೇಜ್ಗೆ. ಇದೊಂದು ಸೀಲು ಮತ್ತು ಇದೊಂದು ಓರಿಂಗ್ ಬರುತ್ತೆ, 2 ಹಾಕ್ಕೋಬೇಕು. ಓಕೆ, ಸೀಲ್ ಕವರಿಂದ ಆಯಿಲ್ ಸೀಲ್ ಓಪನ್ ಮಾಡಿದ್ದೀನಿ. ಆಯಿಲ್ ಸೀಲ್ ಇದು ಓಪನ್ ಆಗಿಬಿಟ್ಟಿದೆ. ಅಂದರೆ 2 ಪೀಸ್ ಆಗಿರೋದು ಆಯಿಲ್ ಸೀಲು. ನಾರ್ಮಲಾಗಿ ಬರೋದೇ ಈ ಥರ ಇದು ಆಯಿಲ್ ಸೀಲು. ಬಟ್ ಈ ಆಯಿಲ್ ಸೀಲ್ ಜಾಸ್ತಿ ಲೈಫ್ ಬರೋಲ್ಲ. ಅದಕ್ಕೆ ನಾವು ಈಗ ನೆಕ್ಸ್ಟ್ ಸಿಂಗಲ್ ಸೀಲ್, ಈ ಥರ ಸಿಂಗಲ್ ಬರುತ್ತೆ ಸೀಲ್. ಇದು ಈ ಸಿಂಗಲ್ ಸೀಲು ಸೀಲ್ ಕವರಲ್ಲಿ ಫಿಟ್ ಮಾಡ್ಕೊಂಬಿಡೋಣ. ಇದಕ್ಕೆ ಅನಬಾಂಡ್ ಹಾಕಬೇಕಾಗತ್ತೆ ಸೈಡಿಗೆ. ಅನಬಾಂಡಿ ಹಾಕ್ತೀವಂದರೆ ಆ ಸೀಲಿಂದ ಔಟ್ರು ಸೀಲ್ ಕವರಿಗೆ ಜಾಯಿಂಟಾಗಿ ಗಟ್ಟಿಯಾಗಿ ಹಿಡ್ಕೋಬೇಕು ಅಂತ ಅನಬಾಂಡ್ ಹಾಕ್ತೀವಿ. ಆಯಿಲ್ ಸೀಲ್ ಹಾಕಿ ಸೀಲ್ ಹೊಡಿಯೋಣ. ಸೀಲ್ ಕುತ್ಕೊಂಡೈತೆ. ಇದಕ್ಕೆ ಓರಿಂಗ್ ಬರುತ್ತೆ. ಈ ಥರ ಇಲ್ಲಿ ಕೂರೋದು ಒಂದು ಓರಿಂಗ್ ಬರುತ್ತೆ. ಇದೊಂದು ಓರಿಂಗು. ಡಬಲ್ ఎంత పడింది మంచి కేసు మంచి లైఫ్ వస్తుంది ಸ್ಟೀಲ್ ಪ್ಲೇಟ್ ಕುಂತಿದೆ. ನೆಕ್ಸ್ಟ್ ಇದೊಂದು ಲಾಕ್ ಹಾಕಬೇಕು. ಇನ್ನರ್ ಲಾಕ್ ಇದು. ಮೋಟ್ರದ್ದು ಸೀಲ್ ಹಾಕಿ ಪ್ಲೇಟೆಲ್ಲ ಕೂರ್ಸಾ ಇದೆ. ಇದ್ರದ್ದಾಯಿತು. ಆಮೇಲೆ ಇದನ್ನು ವರ್ಕ್ಶಾಪಿಗೆ ಕಳಿಸ್ಬೇಕಾಗತ್ತೆ. ರೈಟ್, ಇವಾಗ ಅದು ವರ್ಕ್ಶಾಪಿಗೆ ಹೋಗಿ ರೆಡಿಯಾಗಿ ಬರೋದು ಸಂಜೆ ಆಗ್ಬೋದು, ಇಲ್ಲ ನಾಳೆ ಆಗ್ಬೋದು. ನೋಡೋಣ, ವರ್ಕ್ಶಾಪಿಗೆ ತೊಗೊಂಡೋಗಿ ಶ್ರೀಧರಣ್ಣ ಆ ವರ್ಕ್ಶಾಪಿಗೆ ತೊಗೊಂಡೋಗಿ ಕೊಡ್ರಿ. ಅವ್ರು ಎಷ್ಟೊತ್ತು ಹೇಳ್ತಾರೆ ನೋಡಿರಿ. ಸಂಜೆ ಆದರೆ ಇವತ್ತೇ ಫಿಟ್ ಮಾಡೋಣ, ಇಲ್ಲ ಲೇಟ್ ಆಯಿತು ಅಂದರೆ ನಾಳೆ ಫಿಟ್ ಮಾಡೋಣ. ಆಯ್ತಾ? ಓಕೆ, ಇವಾಗ ನೆಕ್ಸ್ಟು ರೆಡಿ ಆದಮೇಲೆ ಸೀಲ್ ಹಾಕಿ ಮತ್ತು ಸೇಮ್ ಆ ಚಾಸಿಗೆ ಫಿಟ್ ಮಾಡ್ಕೊಂಬಿಡೋಣ. ನೋಡ್ಬೋದು, ವೆಲ್ಡ್ ಮಾಡಿ ಡಿವೈಸ್ಗೆ ಟರ್ನ್ ಮಾಡ್ತಿದ್ದಾರೆ ಬೇರಿಂಗ್ ಸೀಟಿಂಗ್ ಮಾಡೋಕ್ಕೆ. ಓಕೆ, ಇವಾಗ ಸ್ವಿಂಗ್ ಡಿವೈಸು ರೆಡಿ ಮಾಡ್ಕೊಂಡು ಬಂದವ್ರೆ. ಇದು ಬೆಳಗ್ಗೆ 11:30 ಸುಮಾರು ಕಳಿಸಿದೆ ವರ್ಕ್ಶಾಪಿಗೆ. ಇವಾಗ ರೆಡಿಯಾಗಿ ಬಂದಿದೆ. ಇಲ್ಲಿ ಒಳಗಡೆ ಬಾಡಿಯಲ್ಲಿ ಕ್ಯಾಸ್ಟನ್ ಆ್ಯಂಡ್ ವೆಲ್ಡಿಂಗ್ ಮಾಡಿ ಬೇರಿಂಗ್ ಸೆಟ್ಟಿಂಗ್ ಮಾಡಿರೋದು ನೋಡ್ಬೋದು ನೀವೀಗ. ಅದು ಈ ಥರ ತಿರುಗಿಸಿದ್ರೆ ಕೋನ್ ಬೇರಿಂಗ್ ಜೊತೆ ಕೋನ್ ತಿರುಗ್ತಾಯಿತ್ತು.
ಇವಾಗ ಕೋನು ಟೈಟ್ ಆಗಿದೆ. ಇವಾಗ ಇದಕ್ಕೆ ನೆಕ್ಸ್ಟು ಸೀಲ್ ಕವರ್, ಸ್ವಿಂಗ್ ಡಿವೈಸ್ ಸೀಲ್, ಇದು ಸ್ವಿಂಗ್ ಡಿವೈಸ್ ಸೀಲ್, ಇದು ಸೀಲ್ ಕವರಲ್ಲಿ ಹೊಡೆದು ಆ ಬಾಟಮಲ್ಲಿ ಫಿಟ್ ಆಗುತ್ತೆ. ಡಿವೈಸ್ ಬಾಟಮಲ್ಲಿ ಫಿಟ್ ಮಾಡೋಣ. సైజ్ దొరకదు, 21 సైజ్, 21 సైజ్ అది. ಓಕೆ, ಇದೆಲ್ಲ ಆಗಿದೆ. ಇವಾಗ ತೊಗೊಂಡೋಗಿ ಹಿಟಾಚಿ ಒಳಗಡೆ ಫಿಟ್ ಮಾಡೋಣ. ಡಿವೈಸಿಗೆ 30 ಸೈಜಿಂದು 10 ಬೋಲ್ಟ್ ಬರುತ್ತೆ. 10 ಬೋಲ್ಟ್ ರೌಂಡ್ ಟೈಟ್ ಆಗಿದೆ. ಇವಾಗ ಇದ್ರ ಮೇಲೆಗಡೆ ಕ್ಯಾರಿಯರ್ ಬರುತ್ತೆ, ರಿಂಗರ್ ಬರುತ್ತೆ, ಮೋಟ್ರ್ ಬರುತ್ತೆ, ಎಲ್ಲ ಫಿಟ್ ಮಾಡೋಣ. ಹ್ಞೂ ಸರ್, ಆಗ್ತಾ ಇದೆ ಸರ್. ಪ್ರಾಬ್ಲಮ್ ಇತ್ತಲ್ಲ ಸರ್, ಇದು ಆ ಪ್ರಾಬ್ಲಮ್ ಹಿಡ್ಕೊಂಡು ಬೇರೆದೆಲ್ಲ ಮಾಡಿದ್ದಾರೆ. ಉದ್ದ ಬೋಲ್ಟ್ ಕೊಡಿ. ಬಾಟಮಲ್ಲಿ ಬೋಲ್ಟ್ ಫಿಟ್ ಆಗಿದ್ದಾವೆ. ನೆಕ್ಸ್ಟು ಹಾಸ್ ಪೈಪ್ ಕರೆಕ್ಷನ್ ಕೊಟ್ಬಿಡ. ಎಲ್ಲ ಫಿಟಪ್ ಆಗಿದೆ. ಇವಾಗ ಇದಕ್ಕೆ ಗೇರ್ ಆಯಿಲ್ ಹಾಕಬೇಕು. ಗೇರ್ ಆಯಿಲ್ ಹಾಕಬೇಕಂದ್ರೆ ಇಲ್ಲೊಂದು ನಟ್ ಬರುತ್ತೆ. ಈ ನಟ್ ಓಪನ್ ಮಾಡಿ ಇಲ್ಲಿಂದ ಗೇರ್ ಆಯಿಲ್ ಹಾಕಬೇಕು. ಹಾಕೋಣ. ಓಕೆ, ಹೋಸ್ ಪೈಪ್ ಎಲ್ಲ ಫಿಟ್ ಮಾಡಿ ಇಲ್ಲಿ ಗೇರ್ ಆಯಿಲ್ ಹಾಕಿದ್ದೀವಿ. ಗೇರ್ ಆಯಿಲ್ ಹಾಕಾಯಿತು. ಇವಾಗ ನೆಕ್ಸ್ಟ್ ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ.
ಇದಣ್ಣ ಎಲ್ಲ ಫಿಟಪ್ ಆಗಿದೆ. ಸ್ಟಾರ್ಟ್ ಮಾಡಿ ಸ್ವಲ್ಪ ಮುಂದಕ್ಕೆ ತಗೊಂಡು ಚೆಕ್ ಮಾಡಿ. ಚೆಕ್ ಮಾಡೋಣ. ಇಲ್ಲಿ ಅಂತೂ ಲೀಕೇಜ್ ಇಲ್ಲ. ಆಯಿಲ್ ಗೇರ್ ಆಯಿಲ್ ಗೇಜ್ ಕರೆಕ್ಟಾಗಿದೆ. ಗೇರ್ ಆಯಿಲ್ ಕರೆಕ್ಟಾಗಿದೆ. ಆಮೇಲೆ ಆಯಿಲಲ್ಲಿ ಲೀಕೇಜ್ ಇಲ್ಲ. ಇದ್ರಣ್ಣ ರೈಟ್. ಹಾಂ ಸರಿ ಆಯಿತು. ಟಾಟಾ ಹಿಟಾಚಿ EX110. ಈ ಹಿಟಾಚಿದು ಸ್ವಿಂಗ್ ಡಿವೈಸಲ್ಲಿ ಗ್ರೀಸ್ ಮಿಕ್ಸ್ ಆಗ್ತೈತೆ ಅಂತ ಫೋನ್ ಮಾಡಿದರು. ಮತ್ತು ಹೈಡ್ರಾಲಿಕ್ ಆಯಿಲ್ ಮಿಕ್ಸ್ ಆಗ್ತೈತೆ ಅಂತ ಹೇಳಿದರು. ಗಾಡಿ ಹತ್ರ ಬಂದು ಚೆಕ್ ಮಾಡಿದರೆ ಸ್ವಿಂಗ್ ಮೋಟ್ರದ್ದು ಆಯಿಲ್ ಸೀಲ್ ಹೋಗಿತ್ತು. ಅದೊಂದು ಆಯಿಲ್ ಸೀಲ್ ಚೇಂಜ್ ಮಾಡಿದೆ. ಆಮೇಲೆ ಡಿವೈಸಲ್ಲಿ ಬೇರಿಂಗ್ ಸೆಟ್ಟಿಂಗ್ ಹೋಗಿದ್ವು. ಮತ್ತು ಅದನ್ನು ವರ್ಕ್ಶಾಪಿಗೆ ಕಳಿಸಿ ಬೇರಿಂಗ್ ಸೆಟ್ಟಿಂಗ್ ರೆಡಿ ಮಾಡಿ ಹೊಸ ಸ್ಲೀವ್ ಮತ್ತು ಸೀಲ್ ಹಾಕಿ ಫಿಟ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡಿ ಚೆಕ್ ಮಾಡಿದ್ವಿ. ಇಲ್ಲಿ ಗ್ರೀಸ್ ಏನು ಮಿಕ್ಸ್ ಆಗಲಿಲ್ಲ. ಮತ್ತು ಈ ಗಾಡಿದು ವರ್ಕ್ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.